Praise the Lord, church. I welcome you all to this morning service. I just want to encourage you with the word of the Lord where He says, I have got plans to prosper you and not to harm you. And whatever is happening around us, we just have to hold on to Him, because whatever He does is for our good. Let's sing. We'd say, Lord, we'll enter your presence with thanksgiving because we are alive today by your grace. Let's worship Him. Thank you, Jesus. Let's clap our hands and bless His name. Enter His gates with thanksgiving. Come into His courts with praise. Enter His presence rejoicing, singing great and mighty is His name. Praise Him with the sound of the trumpet. Praise Him with the timbrel and harp. Let every creature in heaven and earth let the world of praise sing with all their heart. For the Lord is good. 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 That His mercy endureth forever. For the Lord is good. 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 For the Lord is good, and His mercy endureth forever. For the Lord is good, and His mercy endureth forever. For the Lord is good. 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 For the For the Lord is good, and His mercy endureth forever. For the Lord is good. 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 For the Lord is good, and His mercy endureth forever. For the Lord is good, and His mercy endureth forever. For the Lord is good, and His mercy endureth forever. Yes, Lord, your mercy endureth forever and ever, O God. For you are good, O Jesus. We bless your name, O Hallelujah, God. ರಾಜಾಧಿರಾಜನೇ ಸ್ತೋತ್ರ ಸ್ವಾಮಿ. Hallelujah, hallelujah, ಆರಾಧನೆ ನಿನಗೆ ಸ್ತೋತ್ರ, ಸ್ತುತಿ, ಸ್ತೋತ್ರಗಳು ಸ್ವಾಮಿ. Hallelujah, 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 ರಾಜಾಧಿರಾಜನೇ. Hallelujah. ಯೇಸು ಸ್ವಾಮಿ ಉನ್ನತನಾಗಿದ್ದಾನೆ. ಆತನು ಮಹೋನ್ನತನಾಗಿರುವ ದೇವರು. ನಮ್ಮನ್ನು ರಕ್ಷಿಸಲು ಬಂದ ಆತನು ತನ್ನ ಕೃಪೆಯಿಂದ ತುಂಬಿಸಿ ತಮ್ಮ ರಕ್ಷಣೆಯ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಆತನಿಗೆ ಸ್ತುತಿ ಸಲ್ಲಿಸುವ, ಸ್ತೋತ್ರ ಸಲ್ಲಿಸುವ. ಯೇಸು ಸ್ವಾಮಿ ಉತ್ತಮನಾಗಿದ್ದಾನೆ. ನಮ್ಮ ಅಗತ್ಯತೆಗಳನ್ನು ಕೊಡುತ್ತಾ ಬರುತ್ತಿರುವಂತಹ ದೇವರಾಗಿ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ನಾವು ಸಂತೋಷದಿಂದ ಆ ಉನ್ನತನಾದ ದೇವರನ್ನು ಆರಾಧನೆ ಮಾಡುವ, ಸ್ತುತಿ ಮಾಡುವ ಪ್ರಿಯರೇ. ಹಲ್ಲೆಲೂಯ. ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಯೇಸು ಉತ್ತಮನು, ಯೇಸು ಉನ್ನತನು, ತನ್ನ ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು, ಯೇಸು ಉನ್ನತನು, ತನ್ನ ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಪಾಪದಲ್ಲಿ ಇದ್ದಂತ ನನ್ನ ಯೇಸು ಪರಿಶುದ್ಧ ಮಾಡಿದನು. ತಾವಕದಿ ಇದ್ದಂತ ನನ್ನ ತನ್ನ ಕೃಪೆಯಿಂದ ನಡೆಸಿದನು. ಪಾಪದಲ್ಲಿ ಇದ್ದಂತ ನನ್ನ ಯೇಸು ಪರಿಶುದ್ಧ ಮಾಡಿದನು. ತವಕದಿ ಇದ್ದಂತ ನನ್ನ ತನ್ನ
ಕೃಪೆಯಿಂದ ನಡೆಸಿದನು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಅಪ್ಪ ನಿನಗೆ ಸ್ತೋತ್ರ ರಾಜ. ಯೇಸುವೇ ನನ್ನ ಮುಂದೆ ಹೋಗಲು ನಾ ಯೋರ್ದಾನ ದಾಟಿ ಹೋಗುವೆ. ನಂಬಿಕೆ ನಂಬಿಕೆ ನನಗುಂಟು ಆ ಯೆರಿಕೋವ ಬೀಳಿಸು. ಹೌದು ಸ್ವಾಮಿ ನಂಬಿಕೆ. ಯೇಸು ನನ್ನ ಮುಂದೆ ಹೋಗಲು ನಾ ಯೋರ್ದಾನ ದಾಟಿ ಹೋಗುವೆ. ನಂಬಿಕೆ ನನಗುಂಟು ಆ ಯೆರಿಕೋವ ಬೀಳಿಸುವೆ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳಲಾರೆ. ಯೇಸು ಉತ್ತಮನು, ಯೇಸು ಉನ್ನತನು, ತನ್ನ ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉತ್ತಮನು, ಯೇಸು ಉನ್ನತನು, ನನ್ನ ಸಹಾಯಕ್ಕೆ ಕೊರತೆ ಇಲ್ಲ. ನನ್ನ ಸಹಾಯಕ್ಕೆ ಕೊರತೆ ಇಲ್ಲ. ಹೌದು ಸ್ವಾಮಿ. ಅಪ್ಪ ಯೇಸು ಸ್ವಯೇ ನಿನಗೆ ಸ್ತೋತ್ರ ಸ್ವಾಮಿ. ಓ ಉನ್ನತನಾಗಿರುವ ದೇವರು ನಿನಗೆ ಸ್ತೋತ್ರ ಸ್ವಾಮಿ. ಓ ನಿನಗೆ ಆರಾಧನೆ ಮಾಡುತ್ತೇವೆ ರಾಜ, ನಿನಗೆ ಸ್ತುತಿ ಮಾಡುತ್ತೇವೆ ಸ್ವಾಮಿ. Hallelujah, hallelujah, hallelujah. Thank you Jesus. ಅಪ್ಪ ನಿನಗೆ ಸ್ತೋತ್ರ ಕರ್ತನೆ. Thank you Lord. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನಾಗಿರುವ ಯೇಸು ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಮನ ತುಂಬಿ ನಾವು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ. ಹಾಡುವ ಪ್ರಿಯರೇ, ಎಲ್ಲ ಮಹಿಮೆಗೂ ಘನತೆಗೂ, ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆ ಆರಾಧಿಸುವೆನು. ಎಲ್ಲ ಮಹಿಮೆಗೂ, ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯ ಯೇಸುವೇ ನಿನ್ನ ಮಾತ್ರ ಸ್ವಾಮಿ. ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇಸಪ್ಪ. ನಿನ್ನ ಮೇಲೆ ಆರಾಧಿಸುವೆನು. ಆರಾಧಿಸುವೆ ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ನೀನು ಹೆಚ್ಚಬೇಕು ಕರ್ತನೆ. ನಾವು ಕಡಿಮೆಯಾಗಬೇಕು ರಾಜನ. ನಮ್ಮ ಜೀವಿತದ ನಾಯಕನು ನೀನು, ಒಡೆಯನು ನೀನು. ಹೌದು ಸ್ವಾಮಿ. Lord, you increase and let us decrease, oh God. We just want to bring glory and honor to your name alone, Master. For you are us and we are yours, oh Lord. तेरे नाम के लिए जिए हम, तेरे नाम के लिए जिए हम, तेरे नाम के लिए जिए हम,
Desire to lift your name on high in every moment, oh God. In every circumstances, we want to just lift your name on high, Jesus. We bless you for who you are, oh God. Where can we go without you, Jesus? You are our refuge. You are our strong tower, oh God. We love you, Lord. We bless your name. Thank you, Jesus. Be exalted, oh God. Be enthroned in our praises, oh God. We bless you for who you are. In Jesus' name we pray. Amen. Amen. Praise the Lord and good morning.
ಶುಭ ಮುಂಜಾನೆ ಮತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. God wants a free people. ದೇವರಿಗೆ ಒಂದು ಬಿಡುಗಡೆ ಹೊಂದಿರುವಂತ ಜನ ಬೇಕಾಗಿದೆ. Anyone who comes to God, the first thing God does is he sets them free. ಯಾರೆಲ್ಲ ದೇವರ ಬಳಿಗೆ ಬರುತ್ತಾರೆ, ಮೊದಲದಾಗಿ ದೇವರು ಮಾಡುವಂತ ಕಾರ್ಯವೇನೆಂದರೆ ಅವರನ್ನು ಬಿಡುಗಡೆಗೊಳಿಸುವುದು. If you want to real freedom, if you want to experience true freedom, come to Jesus. ನಿಮ್ಮ ಜೀವಿತದಲ್ಲಿ ನಿಜವಾದ ಬಿಡುಗಡೆ ಬೇಕಾಗುವುದಾದರೆ ನೀವು ಯೇಸು ಸ್ವಾಮಿಯ ಬಳಿಯಲ್ಲಿ ಬರಬೇಕಾಗಿದೆ. Freedom from external bondages. ಅನೇಕ ರೀತಿಯಾದಂತ ಒಂದು ಬಂಧನಗಳಿಂದ ಬಿಡುಗಡೆ. Freedom from your own bondages. ನಿಮ್ಮಲ್ಲೇ ಇರುವಂತ ಬಂಧನಗಳಿಂದ ಬಿಡುಗಡೆ. Even freedom from your own self. That's what God promises you and I. ನಿಮ್ಮಲ್ಲಿ ಇರುವಂತ ಒಂದು ಪಾಪಗಳ ನಿಮಿತ್ತವಾಗಿರುವಂತ ಬಿಡುಗಡೆಯನ್ನು ದೇವರು ನಿಮಗೆ ವಾಗ್ದಾನ ಮಾಡುವನಾಗಿದ್ದಾನೆ. We have been looking at the people who were bondage in Egypt, and when God wanted to set them free, he starts with the Passover lamb. ನಾವು ದೇವರ ವಾಕ್ಯವನ್ನು ನೋಡುವುದಾದರೆ ಐಗುಪ್ತದಲ್ಲಿ ಇಸ್ರಾಯೇಲ್ ಜನರು ಬಂಧನದಲ್ಲಿದ್ದಾಗ ದೇವರು ಅವರನ್ನು ಬಿಡುಗಡೆಗೊಳಿಸಿದ್ದು ಒಂದು ಪಾಸ್ಓವರ್ ದಿನದಿಂದ. Because without shedding of the blood there is no freedom. ರಕ್ತವನ್ನು ಚೆಲ್ಲಲ್ಪಡದೆ ಅಲ್ಲಿ ಯಾವ ಬಿಡುಗಡೆಯೂ ಇಲ್ಲ. The biggest bondage man has is the bondage of sin. ಮನುಷ್ಯನಿಗಿರುವಂತ ದೊಡ್ಡದಾಗಿರುವಂತ ಬಂಧನವು ಅದು ಪಾಪದ ಬಂಧನವಾಗಿದೆ. And even as God gave that Passover lamb, ದೇವರು ಆ ಒಂದು ಕುರಿಮರಿಯ ಒಂದು ರಕ್ತದಲ್ಲಿ ಚಲಿಸಿ ಹೋಗುವಂತ ಸಮಯದಲ್ಲೂ the blood of the lamb meant salvation for the people of Israel. ಇಸ್ರಾಯೇಲ್ ಜನರಿಗೆ ಆ ಒಂದು ಕುರಿಯ ಒಂದು ರಕ್ತವು ಒಂದು ಬಿಡುಗಡೆಯ ಒಂದು ರಕ್ಷಣೆಯಾಗಿದ್ದವು. The blood of the lamb means deliverance for the people of Israel. ಆ ಕುರಿಯ ಒಂದು ರಕ್ತವು ಇಸ್ರಾಯೇಲ್ ಜನರಿಗೆ ಒಂದು ಬಿಡುಗಡೆ ಕೊಡುವಂತದಾಗಿತ್ತು. They were delivered from bondage, they were delivered from death. ಅವರು ಒಂದು ಬಂಧನದಿಂದ ಬಿಡುಗಡೆ ಪಟ್ಟರು, ಸಾವುಗಳಿಂದ ಅವರು ಬಿಡುಗಡೆ ಹೊಂದಿದರು. They were delivered from poverty. ಅವರು ಒಂದು ಬಡತನದಿಂದ ಬಿಡುಗಡೆಯನ್ನು ಹೊಂದಿದರು. And once they were delivered from death, disease and poverty, they started a new life. ಅವರು ಒಂದು ಸಾವಿನಿಂದಲೂ ಒಂದು ಪಾಪದಿಂದಲೂ ಒಂದು ಮರಣದಿಂದಲೂ ಬಿಡುಗಡೆ ಹೊಂದಿದ ನಂತರ ಅವರು ಒಂದು ಹೊಸದಾದ ಜೀವಿತವನ್ನು ಪ್ರಾರಂಭಿಸುತ್ತಾರೆ. They came out of Egypt, they came out of death, they came out of curse, they came out of bondage. ಅವರು ಒಂದು ಐಗುಪ್ತದಿಂದ ಹೊರಗೆ ಬಂದರು, ಪಾಪದಿಂದ ಹೊರಗೆ ಬಂದರು, ಬಂಧನದಿಂದ ಹೊರಗೆ ಬಂದರು, ಒಂದು ಶಾಪವಾಗಿರುವಂತಹ ಒಂದು ದೇಶದಿಂದ ಅವರು ಹೊರಗೆ ಬಂದವರಾಗಿದ್ದರು. So the blood of the lamb brought them out of death, out of darkness, out of bondage into the glorious freedom of God. ಒಂದು ಕುರಿಯ ಒಂದು ರಕ್ತದ ಮೂಲಕ ಬಂಧನಪಟ್ಟಿರುವಂತ ಈ ಜನರು ದೇವರ ಒಂದು ಮಹಿಮೆಯುಳ್ಳ ಜೀವಿತಕ್ಕೆ ಅವರು ಬರುವರಾಗಿದ್ದರು. But God's purpose was not just to bring them out of bondage. ದೇವರ ಒಂದು ಇಚ್ಛೆಯು ಕೇವಲ ಅವರನ್ನು ಬಂಧನದಿಂದ ಹೊರಗೆ ತರುವುದು ಮಾತ್ರವಾಗಿಲ್ಲ, not just bring them out of Egypt. ಅವರು ಒಂದು ಐಗುಪ್ತರಿಂದ ಒಳಗೆ ತರುವುದೇ ಮಾತ್ರವಾಗಿರಲಿಲ್ಲ. But his main purpose was also to bring them into the promised land. ಅವರ ಒಂದು ಉದ್ದೇಶವು ಆತನು ವಾಗ್ದಾನ ಮಾಡಿರುವಂತ ಒಂದು ದೇಶಕ್ಕೆ ಕರೆದುಕೊಂಡು ಹೋಗಬೇಕಾಗಿತ್ತು. God just does not want to set you free, he wants you to enjoy that freedom. ದೇವರು ನಿಮ್ಮನ್ನು ಕೇವಲ ಬಿಡುಗಡೆ ಮಾತ್ರಗೊಳಿಸದೆ ಆ ಒಂದು ಬಿಡುಗಡೆಯಲ್ಲಿ ನೀವು ಸಂತೋಷವನ್ನು ಪಡುವುದನ್ನು ಆತನು ನೋಡುವನಾಗಿದ್ದಾನೆ. That's why we saw last week that God has given these great, exceedingly great and precious promises so that we can enter into his promised land. ನಾವು ಕಳೆದ ವಾರ ನೋಡಿದಂತೆ ದೇವರು ನಮಗೆ ಉನ್ನತ ರೀತಿಯಾಗಿರುವಂತ ವಾಗ್ದಾನಗಳನ್ನು ಮಾಡಿದ್ದಾರೆ. ಆ ವಾಗ್ದಾನದ ಮೂಲಕ ನಾವು ವಾಗ್ದಾನದ ದೇಶಕ್ಕೆ ಹೋಗುವುದಕ್ಕಾಗಿ. But there is a warning in the word of God. ಆದರೆ ನಮಗೆ ಅಲ್ಲಿ ಒಂದು ಎಚ್ಚರಿಕೆಯನ್ನು ದೇವರ ವಾಕ್ಯದಲ್ಲಿ ಕೊಡುವಾತನಾಗಿದ್ದಾನೆ. All those who were covered by the blood of the lamb, ಯಾರೆಲ್ಲ ಈ ಒಂದು ಕುರಿಯ ರಕ್ತದ ಮೂಲಕ ಮುಚ್ಚಲ್ಪಟ್ಟಿದರೋ, all those who were brought out of bondage into freedom, ಯಾರೆಲ್ಲ ಬಂಧನದಿಂದ ಒಂದು ಉಚಿತವಾಗಿರುವಂತ ಜೀವಿತಕ್ಕೆ ಒಳಗಾದರೋ, Bible says all those who ate the spiritual food, ಯಾರೆಲ್ಲ ಒಂದು ಆತ್ಮಿಕವಾಗಿರುವ ಆಹಾರವನ್ನು ತಿಂದಿದರೋ, and drank from the rock that followed them, ಆ ಒಂದು ಬಂಡೆಯಿಂದ ಬಂದಂತ ನೀರನ್ನು ಕುಡಿದರೋ, Bible says a very stark thing about them. ದೇವರ ವಾಕ್ಯವಾದ ಕುರಿತು ಒಂದು ಉತ್ತಮವಾಗಿ ಕಾರ್ಯವನ್ನು ಹೇಳುತ್ತದೆ. It says all of those who were about 20 and who came out of Egypt, only two could enter the promised land. ಅಲ್ಲಿ 20 ವರ್ಷಗಳಿಂದ ಹೆಚ್ಚಾಗಿರುವವರು ಮತ್ತೆ ಎಲ್ಲರ ಐಗುಪ್ತ ದೇಶದಿಂದ ಹೊರಬಂದ ಎಲ್ಲ ಜನರ ಮಧ್ಯದಲ್ಲಿ ಕೇವಲ ಇಬ್ಬರು ಮಾತ್ರ ದೇವರು ವಾಗ್ದಾನ ಮಾಡಿದಂತ ದೇಶಕ್ಕೆ ಹೋಗುವರಾಗಿದ್ದರು. All of them who were under the blood, all of them who came out free, but only two could enter the promised land. ಎಲ್ಲರೂ ಒಂದು ರಕ್ತದ ಮೂಲಕ ಬಿಡುಗಡೆಯನ್ನು ಹೊಂದಿದರು, ಆದರೆ ಇಬ್ಬರು ಮಾತ್ರವೇ ದೇವರ ಒಂದು ಆಶೀರ್ವಾದದ ಜಾಗಕ್ಕೆ ಹೋಗುವರಾಗಿದ್ದರು. Even Moses, about whom the word of God says that he spoke to God as a friend speak to a friend,
he could not enter the promised land. ಮೋಶೆಯ ದೇವರ ವಾಕ್ಯ ಹೇಳುತ್ತದೆ, ಮೋಶೆ ಯಾವ ರೀತಿಯಲ್ಲಿ ದೇವರೊಂದಿಗೆ ಒಂದು ಸ್ನೇಹಿತ ರೀತಿಯಲ್ಲಿ ಮಾತನಾಡಿದರೂ ಸಹ ಆತನು ವಾಗ್ದಾನ ಮಾಡಿರುವಂತ ದೇಶಕ್ಕೆ ಆಗಲಿಲ್ಲ. Today's message is this: ಈ ದಿನದ ಸಂದೇಶವು ಇದಾಗಿದೆ, exiting Egypt or entering Canaan. ಐಗುಪ್ತದಿಂದ ಹೊರಬರುವುದು ಅಥವಾ ಕಾನಾನಿಗೆ ಪ್ರವೇಶ ಮಾಡುವುದು. Are you out of your Egypt? ನೀವು ನಿಮ್ಮ ಐಗುಪ್ತದಿಂದ ಹೊರಗೆ ಬಂದಿದ್ದೀರಾ? But have you entered into your promised land? ದೇವರು ನಿಮಗೆ ವಾಗ್ದಾನ ಮಾಡಿರುವಂತ ಒಂದು ದೇಶಕ್ಕೆ ನೀವು ಕಾಲಿಟ್ಟಿದ್ದೀರಾ? Many a times the people who have been set free, who have come out of the bondage, are still wandering in the wilderness. ಎಷ್ಟೋ ಜನರು ಒಂದು ಬಂಧನದಿಂದ ಬಿಡುಗಲ್ಪಟ್ಟಂತ ಜನರು ಸಹ ಇನ್ನೂ ಸಹ ಒಂದು ಮರುಭೂಮಿಯಲ್ಲಿ ಇಲ್ಲಿ ಹೋರಾಡುವವರಾಗಿದ್ದಾರೆ. The ultimate purpose of God is for you to enter into his promised land. ದೇವರ ಒಂದು ಮುಖ್ಯವಾಗಿರುವಂತ ಉದ್ದೇಶ ನಿಮ್ಮ ಜೀವಿತದಲ್ಲಿ ಆತನು ವಾಗ್ದಾನ ಮಾಡಿರುವಂತ ದೇಶವನ್ನು ನೀವು ಹೋಗಬೇಕಾಗಿರುವುದು. You can be set free by the blood of the lamb but still not enjoy the abundant life. ನೀವು ಒಂದು ರಕ್ತದ ಮೂಲಕ ಬಿಡುಗಡೆಯನ್ನು ಹೊಂದಿರಬಹುದು, ಆದರೆ ದೇವರು ನಿಮಗೆ ಇಟ್ಟಿರುವಂತ ಒಂದು ಸಂಪೂರ್ಣವಾದ ಜೀವನವನ್ನು ನೀವು ಅನುಭವಿಸದೇ ಇರಬಹುದು. Let's study the life of the Israelites, why they could not enter into the promised land. ನಾವು ಈ ದಿನದಲ್ಲಿ ಇಸ್ರಾಯೇಲ್ ಜನರ ಕುರಿತು ನಾವು ನೋಡೋಣ, ಯಾಕೆ ಅವರು ದೇವರು ವಾಗ್ದಾನ ಮಾಡಿದಂತ ದೇಶಕ್ಕೆ ಹೋಗಲಾಗಲಿಲ್ಲ ಎಂದು. If you have a Bible, let's go to the book of 1 Corinthians chapter 10, and I will read from verses 1 to 10. ನಿಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದರೆ 1 ಕೊರಿಂಥಿಯ 10ನೇ ಅಧ್ಯಾಯ 1ರಿಂದ 10ನೇ ವಾಕ್ಯದವರೆಗೆ. We listen to the word of God both in English and in Kannada. ನಾವು ಆಂಗ್ಲದಲ್ಲೂ ಮತ್ತು ಕನ್ನಡದಲ್ಲಿ ಓದುವರಾಗಿರೋಣ. Moreover, brethren, I do not want you to be unaware that all our fathers were under the cloud, all passed through the sea. All were baptized into Moses in the cloud and in the sea. All ate the same spiritual food, and all drank the same spiritual drink. For they drank of that spiritual rock that followed them, and that rock was Christ. But with most of them God was not well pleased, for their bodies were scattered in the wilderness. Now these things became our examples to the intent that we should not lust after evil things as they also lusted, and do not become idolaters as they were as were some of them. As it is written, the people sat down to eat and drink and rose up to play. Nor let us commit sexual immorality as some of them did, and in one day 23,000 fell. Nor let us tempt Christ as some of them also tempted and were destroyed by serpents. Nor complain as some of them also complained and were destroyed by the destroyer. ಮೊದಲ ಕೊರಿಂಥ 10ನೇ ಅಧ್ಯಾಯ 1ರಿಂದ 10 ವಚನಗಳನ್ನು ಓದಿ ಕೇಳೋಣ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದಿದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. The Bible gives us 6 reasons why the people who came out of bondage, who were covered by the blood of the Lamb, who were baptized, who ate the spiritual food, who drank the spiritual drink, but still did not enter into the promises of God. ದೇವರ ವಾಕ್ಯವು 6 ರೀತಿಯಾದ ಸಂಗತಿ ನಮ್ಮ ಬಳಿಯಲ್ಲಿ ಮಾತನಾಡುತ್ತದೆ. ರಕ್ತದ ಮೂಲಕ ಹೊರಗೆ ಬಂದವರು, ಅವರು ದೇವರ ಒಂದು ಪರಿಶುದ್ಧವಾದಂಥ ಆಹಾರವನ್ನು ತಿಂದವರು, ನೀರನ್ನು ಕುಡಿದವರು, ಆದರೂ ಸಹ ದೇವರು ವಾಗ್ದಾನ ಮಾಡಿದಂಥ ಒಂದು ದೇಶಕ್ಕೆ ಹೋಗಲಾಗಿರುವಂಥ ಕಾರಣಗಳೇನಾಗಿವೆ ಎಂದು. Verse 5 says, now these things became our example. Verse 5 says, but with most of them God was not well pleased,
for their bodies were scattered in the wilderness. God was not well pleased with them. ದೇವರ ವಾಕ್ಯವು 5ನೇ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ಅವರ ಜೀವಿತದಲ್ಲಿ ಆತನ ಆಸಕ್ತಿ ಉಳ್ಳವನಾಗಿರಲಿಲ್ಲ ಎಂದು. Why was not God well pleased with them? ದೇವರು ಅವರ ಜೀವಿತದಲ್ಲಿ ಇಷ್ಟವಾಗುವತಾನೆ ಇರಲಿಲ್ಲ. ಯಾಕೆ? Because the book of Hebrews says it is impossible to please God without faith. ದೇವರ ವಾಕ್ಯವು ಇಬ್ರಾಯರಲ್ಲಿ ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು For ಅಸಾಧ್ಯವಾಗಿದೆ. he who comes to him must believe that God is, ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಅವರು ನಂಬಬೇಕು ದೇವರು ಇದ್ದಾನೆ, and that he is a rewarder of him who diligently seeks him. ಯಾರೆಲ್ಲ ಆತನು ಯಥಾರ್ಥವಾಗಿ ಹುಡುಕುತ್ತಾರೋ ಅವರಿಗೆ ಆತನು ಬಹುಮಾನವನ್ನು ಕೊಡುವಾತನಾಗಿದ್ದಾನೆ. So faith is the bedrock of experiencing the provisions and the pleasure of God. ದೇವರ ಒಂದು ಆಶೀರ್ವಾದವನ್ನು ಉನ್ನತ ಸ್ಥಾನವನ್ನು ಪಡೆಯುವುದಕ್ಕೆ ನಂಬಿಕೆ ಒಂದು ಅಸ್ತಿಭಾರವಾಗಿದೆ. It says faith is those who believe that God is, ನಂಬಿಕೆಯು ಯಾರೆಲ್ಲ ದೇವರು ಇದ್ದಾನೆ ಎಂದು ನಂಬುವುದಾಗಿದೆ, and that he is a rewarder of him. ಆತನು ಎಲ್ಲ ಕಾರ್ಯಗಳಿಗೆ ಆತನು ಹಿಂದಿರುಗಿ ಕೊಡುವಾತನಾಗಿದ್ದಾನೆ. So how do you test whether you have faith or not? ನಿಮ್ಮ ಜೀವಿತದಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಎಂದು ನೀವು ಯಾವ Bible ರೀತಿಯಲ್ಲಿ says that you ಪರೀಕ್ಷಿಸಬಹುದು? believe that he is a rewarder of those who diligently seek him. ದೇವರ ವಾಕ್ಯ ಹೇಳುತ್ತದೆ, ಯಾರೆಲ್ಲ ಆತನು ಯಥಾರ್ಥವಾಗಿ ಹುಡುಕುತ್ತಾರೋ ಆತನು ಅವರಿಗೆ ಒಳ್ಳೆ ಬಹುಮಾನವನ್ನು ಕೊಡುವಾತನಾಗಿದ್ದಾನೆ ಎಂದು. So if I have faith, I will show it by my diligently seeking him. ನನ್ನ ಬಳಿಯಲ್ಲಿ ನಂಬಿಕೆ ಇರುವುದಾದರೆ ನಾನು ಯಥಾರ್ಥವಾಗಿ ಆತನ ಹುಡುಕುವುದ ಮುಖಾಂತರವಾಗಿ ನಾನು ತೋರ್ಪಡಿಸುವನಾಗಿರುತ್ತೇನೆ. You know, many a times he is a God for us who is a helper in times of trouble. ನಮ್ಮ ದೇವರು ಎಲ್ಲ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನಮಗೆ ಬಿಡುಗಡೆಯನ್ನು ಸಹಾಯವನ್ನು ನೀಡುವಾತನಾಗಿದ್ದಾನೆ. But is he also your helper at other times? ನಿಮ್ಮ ಬೇರೆ ಸಮಯಗಳಲ್ಲಿ ಸಹ ಆತನು ನಿಮ್ಮ ಸಹಾಯಕನಾಗಿದ್ದಾನೋ? Is he a lover of your soul? ಆತನು ನಿಮ್ಮ ಒಂದು ಆತ್ಮವನ್ನು ಪ್ರೀತಿಸುವಾತನಾಗಿದ್ದಾನೋ? Unless you treat him as a lover of your soul at all times, you will not have the faith that pleases God. ನೀವು ದೇವರನ್ನು ನಿಮ್ಮನ್ನು ಪ್ರೀತಿ ಮಾಡುವತನಾಗಿ ನೀವು ಆತನ್ನು ನೋಡಿಕೊಳ್ಳದಿದ್ದರೆ ನೀವು ಆತನನ್ನು ಮೆಚ್ಚಿಸುವುದು ಅಸಾಧ್ಯವಾಗುತ್ತದೆ. So the Bible says, because the people of Egypt, Israel, they came to God only when they had problems. ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಇಸ್ರಾಯೇಲ್ ಜನರು ತಮಗೆ ಒಂದು ತೊಂದರೆ ಇರುವಂತ ಸಮಯದಲ್ಲಿ ಮಾತ್ರವೇ ದೇವರನ್ನು ಹುಡುಕುತ್ತಾ ಬರುತ್ತಾರೆ. Even as they saw Moses going to God during all those days and hours and weeks and months, they stayed away from God. ಮೋಶೆಯು ದೇವರನ್ನು ನೋಡುವುದಕ್ಕಾಗಿ ಎಷ್ಟೋ ದಿನಗಳು ಎಷ್ಟೋ ವಾರಗಳು ಇರುವಂತ ಸಮಯದಲ್ಲೂ ಈ ಜನರು ದೇವರಿಂದ ದೂರ ಇದ್ದವರಾಗಿದ್ದರು. Because they were seekers of the hands of God and not the face of God. ಅವರು ದೇವರು ಮಾಡುವಂತ ಹಸ್ತದ ಮೂಲಕ ಕಾರ್ಯಗಳನ್ನು ನೋಡುವರಾಗಿದ್ದರು, ಆತನ ಮುಖವನ್ನು ನೋಡುವರಾಗಿರಲಿಲ್ಲ. So our faith will cause us to seek God with all diligence. ನಮ್ಮಲ್ಲಿರುವಂತ ನಂಬಿಕೆಯು ದೇವರನ್ನು ಪರಿಪೂರ್ಣವಾದ ಯಥಾರ್ಥ ಹೃದಯದಿಂದ ನೋಡುವುದಕ್ಕೆ ನಮಗೆ ಆಸೆಯನ್ನು ಉಂಟು ಮಾಡುತ್ತದೆ. Not just running to him when we are sick or we are in trouble, ನಮಗೆ ನಾವು ಅನಾರೋಗ್ಯದಲ್ಲಿ ಇರಬೇಕಾದ್ರೆ ಅಥವಾ ಸಮಸ್ಯೆದಲ್ಲಿ ಇರಬೇಕಾದ್ರೆ ಮಾತ್ರ ಆತನ ಬಳಿಯಲ್ಲಿ ಓಡಿ ಬರುವುದಲ್ಲ. but on a daily basis, on a regular basis, we seek him diligently. ನಾವು ಪ್ರತಿದಿನವೂ ಯಥಾರ್ಥವಾಗಿ ಆತನನ್ನು ಹುಡುಕುವರಾಗಿರಬೇಕಾಗಿದೆ. Number 2, ಎರಡನೇ ಕಾರ್ಯವು verse says, now these things became our examples to the intent that we should not lust after evil things. They lusted after evil things. ಅವರು ಅನೇಕ ಒಂದು ಕೆಟ್ಟ ಕಾರ್ಯಗಳಲ್ಲಿ ಆಸೆ ಉಳ್ಳವರಾಗಿದ್ದರು. If you see what they were lusting after, ಅವರ ಆಸೆ ಯಾವ ಮೇಲೆ ಇದ್ದಿತು? they were lusting after meat, ಅವರು ಮಾಂಸದ ಮೇಲೆ ಆಸೆ ಪಡುವವರಾಗಿದ್ದರು. eating things, ಅವರು ತಿನ್ನುವಂತ ಕಾರ್ಯಗಳ ಮೇಲೆ ಆಸೆ food and ಪಡುವವರಾಗಿದ್ದರು. drink. ಅವರು ತಿನ್ನುವುದನ್ನು ಕುಡಿಯುವುದು ಊಟಕ್ಕಾಗಿ ಅವರು ಆಸೆ ಪಡುವವರಾಗಿದ್ದರು. Why does God call these things evil things? ಯಾಕೆ ದೇವರು ಈ ರೀತಿಯಾದಂತ ಕಾರ್ಯವನ್ನು ಅದು ಅಶುದ್ಧವಾಗಿರುವಂತ ಕಾರ್ಯ ಎಂದು ಮಾತನಾಡುತ್ತಾ ಇದ್ದಾನೆ? Remember, they were in a phase of transition. ಅವರು ಒಂದು ಬದಲಾಗುವಂತ ಒಂದು ಕಾರ್ಯದಲ್ಲಿದ್ದರು. They were in a place of bondage where their needs were met. ಅವರು ಒಂದು ಬಂಧನದಲ್ಲಿದ್ದರು, ಅವರಿಗೆ ಬೇಕಾಗಿರುವ ಅಗತ್ಯತೆ ಅಲ್ಲಿ ಪೂರೈಸುತ್ತಾ ಇದ್ದರು. God was taking them to a promised land where their needs will be met in a greater measure. ದೇವರು ಅವರನ್ನು ಒಂದು ವಾಗ್ದಾನ ಮಾಡಿರುವಂತ ಒಂದು ದೇಶಕ್ಕೆ ಕರೆದುಕೊಂಡು ಅವರಿಗಿರುವಂತ ಇಷ್ಟವಾದ ಕಾರ್ಯವನ್ನು ಉನ್ನತ ರೀತಿಯಲ್ಲಿ ಪರಿಪೂರ್ಣಗೊಳಿಸುವ ಆತನಾಗಿದ್ದನು. But there was a phase of journey where they lacked these things. ಅವರಲ್ಲಿ ನಡೆದೋಗುವಂತ ಒಂದು ಸಮಯದಲ್ಲಿ, ಒಂದು ಪ್ರಯಾಣದಲ್ಲಿ ಈ ರೀತಿಯಾದ ಕೊರತೆಗಳು ಇದ್ದಿತು. You know, there's a Bible says there's a time for everything. ಸತ್ಯವೇದ ಹೇಳುತ್ತದೆ ಪ್ರತಿಯೊಂದು ಕಾರ್ಯಕ್ಕೂ ಅಲ್ಲಿ ಸಮಯವಿದೆ. There's a time for eating, there's a time for drinking. ನಾವು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಸಮಯವಿದೆ. There's a time for withholding and fasting. ನಾವು ಅದಕ್ಕಾಗಿ ನಾವು ಅದನ್ನು ಬಿಟ್ಟು ಉಪವಾಸ ಮಾಡುವಂತ ಸಮಯ ಸಹ ಇದೆ. There's a time for rejoicing, there's a time for weeping. ನಾವು ಸಂತೋಷಗೊಳ್ಳುವುದಕ್ಕಾಗಿ ಸಮಯವಿದೆ, ನಾವು ಅಳುವುದಕ್ಕೋಸ್ಕರವಾಗಿ ಸಮಯವಿದೆ. And when these things were withheld from them during their wilderness experience,
They craved and lusted for those things. ಅವರು ಈ ಒಂದು ಮರುಭೂಮಿಯಲ್ಲಿ ನಡೆದು ಹೋಗುವಂತ ಸಮಯದಲ್ಲಿ ಅವರಿಂದ ಈ ಕಾರ್ಯಗಳು ತೆಗೆದಲ್ಪಟ್ಟಾಗ ಇವರು ಇದಕ್ಕಾಗಿ ಆಸೆ ಪಡುವವರಾಗಿದ್ದರು. When God withholds things from you for a season, during a transition, during a wilderness, how do you respond to God? ದೇವರು ನಿಮ್ಮ ಜೀವಿತದಲ್ಲಿ ಒಂದು ಮರುಭೂಮಿಯಲ್ಲಿ ಇರುವಂತ ಸಮಯದಲ್ಲಿ, ಒಂದು ಬದಲಾಗುವಂತ ಸಮಯದಲ್ಲಿ, ಕೆಲವು ಕಾರ್ಯಗಳನ್ನು ಆತನು ಹಿಂದಿಟ್ಟುಕೊಳ್ಳುವಂತ ಸಮಯದಲ್ಲಿ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತದೆ? You know, sometimes God allows you to go through a lack so that you can receive something better. ದೇವರು ನಮ್ಮ ಜೀವಿತದಲ್ಲಿ ಕೆಲವು ಬಾರಿ ನಾವು ಒಂದು ಕೊರತೆಯಲ್ಲಿ ಹೋಗುವುದನ್ನು ನೋಡುವನಾಗಿದ್ದಾನೆ, ಯಾಕಂದರೆ ಅದಕ್ಕಿಂತ ಉತ್ತಮವಾಗಿರುವಂತಹ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ. Unless your good things are taken away, God cannot give you better things. ನಿಮ್ಮ ಜೀವಿತದಿಂದ ಒಳ್ಳೆ ಕಾರ್ಯಗಳು ತೆಗೆಯಲ್ಪಡದಿದ್ದರೆ ನಿಮಗೆ ಉತ್ತಮವಾಗಿರುವಂತಹ ಕಾರ್ಯಗಳು ಸಿಗುವುದಿಲ್ಲ. But when these good things are taken so that better things can be given to you, how do you respond to God? ನಿಮ್ಮ ಒಳ್ಳೆ ಕಾರ್ಯಗಳು ನಿಮ್ಮ ಜೀವಿತದಿಂದ ತೆಗೆಯಲ್ಪಟ್ಟು ಉತ್ತಮವಾಗಿರುವಂತಹ ಕಾರ್ಯಗಳು ಕೊಡುವಂತ ಸಮಯದಲ್ಲಿ ನಿಮ್ಮ ಒಂದು ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತದೆ? Do you still lust for the good things? ನೀವು ಇನ್ನೂ ಒಂದು ಒಳ್ಳೆ ಕಾರ್ಯಗಳಿಗಾಗಿ ಆಸೆ ಪಡುವವರಾಗಿದ್ದೀರೋ? If you lust for those things, the better things you'll miss. ನೀವು ಇದಕ್ಕಾಗಿ ಆಸೆ ಪಡುವುದಾದರೆ ಉತ್ತಮವಾಗಿರುವ ಕಾರ್ಯಗಳನ್ನು ನೀವು ಕಳೆದುಕೊಳ್ಳುವವರಾಗಿರುತ್ತೀರಿ. Because the best that God has is waiting in the promised land. ಯಾಕಂದ್ರೆ ದೇವರು ಉತ್ತಮವಾಗಿರುವಂತ ಕಾರ್ಯವನ್ನು ಆತನು ವಾಗ್ದಾನ ಮಾಡಿರುವಂತ ದೇಶದಲ್ಲಿ ನಮಗೆ ಕೊಡುವ ಆತನಾಗಿದ್ದಾನೆ. Unless you are willing to let go of the good things of the past, you cannot receive the better things of the future. ನಿಮಗೆ ಇರುವಂತ ಒಂದು ಒಳ್ಳೆ ರೀತಿಯಾದ ಇರುವಂತ ಒಂದು ಇದ್ದಿರುವಂತ ಕಾರ್ಯವನ್ನು ಕಳೆದುಕೊಳ್ಳದಿದ್ದರೆ ಮುಂದೆ ಬರುವಂತ ಒಳ್ಳೆ ರೀತಿಯಾದ ಕಾರ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. Your attitude in the present determines what you will receive in the future. ನೀವು ಈಗ ತೋರುವಂತ ಒಂದು ಪ್ರತಿಕ್ರಿಯೆಯು ಮುಂದಿನ ಜೀವಿತದಲ್ಲಿ ನಿಮಗೆ ಏನು ಸಿಗುವುದನ್ನು ಅದು ತೋರ್ಪಡಿಸುತ್ತದೆ. You can be bitter and angry and upset and offended because you lost a good thing of the past. ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಕಳೆದುಕೊಂಡು ಇರುವುದಕ್ಕಾಗಿ ನೀವು ದುಃಖ ಪಡಬಹುದು, ನೀವು ಅದಕ್ಕಾಗಿ ನೀವು ಕೊರಗುತ್ತಲಿರಬಹುದು. And lose that blessing in the future. ಆದರೆ ನಿಮಗೆ ಮುಂದೆ ಬರುವಂತ ಒಂದು ಉತ್ತಮವಾಗಿರುವಂತ ಆಶೀರ್ವಾದವನ್ನು ಇದರ ಮೂಲಕ ನೀವು ಕಳೆದುಕೊಳ್ಳುತ್ತೀರಿ. The third thing that the Israelites did was this. ಮೂರನೇ ಕಾರ್ಯವು ಇಸ್ರಾಯೇಲರು ಮಾಡಿದಂತದ್ದು ಇದಾಗಿತ್ತು. Verse 7 says they become idolaters. ಅವರು ವಿಗ್ರಹ ಆರಾಧನೆ ಮಾಡುವವರಾಗಿದ್ದರು. What is idolatry? ವಿಗ್ರಹ ಆರಾಧನೆ ಅಂದರೆ ಏನು? Today we may not be doing any physical idols. ನಮಗೆ ನಾವು ಒಂದು ಶಾರೀರಿಕವಾಗಿರುವಂತ ಒಂದು ಯಾವುದೇ ವಿಗ್ರಹ ಆರಾಧನೆ ಮಾಡದೇ ಇರಬಹುದು. But when you value something more than God, that becomes an idol for you. ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರ್ಯವನ್ನು ನೀವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವುದಾದರೆ ಅದು ನಿಮ್ಮ ಜೀವಿತದಲ್ಲಿ ಅದು ವಿಗ್ರಹ ಆರಾಧನೆಯಾಗಿ ಮಾರ್ಪಡುತ್ತದೆ. You know, in the fearful environment today, we may even value our health more than God himself. ನಾವು ಈ ಒಂದು ಭಯರೀತಿಯಾಗಿರುವಂತ ಒಂದು ಸನ್ನಿವೇಶನದಲ್ಲಿ ನಮ್ಮ ಒಂದು ಆರೋಗ್ಯವನ್ನು ನಾವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವುದಾದರೆ ನಾವು ವಿಗ್ರಹ ಆರಾಧನೆ ಮಾಡುವವರಾಗಿದ್ದೀವಿ. And that becomes idol worship for us. ಅದು ನಾವು ವಿಗ್ರಹ ಆರಾಧನೆ ಮಾಡುವವರಾಗಿದ್ದೇವೆ. Many times we are influenced by the world, what they seek. When we seek the same thing, it becomes idol in our life. ಲೋಕವು ಯಾವುದನ್ನು ಹುಡುಕುತ್ತಲಿದೆಯೋ ನಾವು ಸಹ ಅದೇ ರೀತಿಯಲ್ಲಿ ಹುಡುಕುವುದಾದರೆ ನಾವು ವಿಗ್ರಹ ಆರಾಧನೆ ಮಾಡುವವರಾಗಿದ್ದೇವೆ. Number 4 says they were involved in sexual immorality. ನಾಲ್ಕನೇ ವಾಕ್ಯ ಹೇಳುತ್ತದೆ ಅವರು ಒಂದು ಅನೈತಿಕವಾಗಿರುವಂತ ಜೀವಿತದಲ್ಲಿ ಒಳಗಾಗಿದ್ದರು. You know, God has set you free, and he has set you free so that you can be his temple. ದೇವರು ನಿಮ್ಮನ್ನು ಬಿಡುಗಡೆಗೊಳಿಸುವುದು ನೀವು ಆತನ ಒಂದು ಆಲಯವಾಗಿ ಮಾರ್ಪಡುವುದಕ್ಕಾಗಿ. God is very jealous about your body. ದೇವರು ನಿಮ್ಮ ಒಂದು ಶರೀರ ಕುರಿತು ಒಂದು ಆತನು ತುಂಬಾ ಆಸಕ್ತಿ ಉಳ್ಳವನಾಗಿದ್ದಾನೆ. Because that body he has reserved for himself as his temple. ಆತನು ಈ ಒಂದು ಶರೀರವನ್ನು ತನ್ನಗಾಗಿ ಒಂದು ಆಲಯವಾಗಿ ಆತನು ಮಾರ್ಪಡಿಸಿದ್ದಾನೆ. Your mind has to be dedicated to him. ನಿಮ್ಮ ಒಂದು ಮನಸ್ಸು ಆತನಿಗಾಗಿ ನೀವು ಸಮರ್ಪಿಸಬೇಕು. Your body he wants to be dedicated to him. ಈ ಒಂದು ಶರೀರವು ಆತನಿಗಾಗಿ ನಾವು ಸಮರ್ಪಿಸಬೇಕಾಗಿದೆ. When you allow any relationship that is not true, that is not holy, then you are allowing your body to enter into sexual immorality. ನಿಮ್ಮ ಜೀವಿತದಲ್ಲಿ ಯಾವುದು ಪರಿಶುದ್ಧ ಇಲ್ಲದಿರುವಂತ ಒಂದು ಸಂಬಂಧದಲ್ಲಿ ನೀವು ಒಳಗಾಗುವುದಾದರೆ ನೀವು ದೇವರಿಗೆ ಮೆಚ್ಚುಗೆಯಾಗಿರುವಂತ ಜೀವನವನ್ನು ಜೀವಿಸುತ್ತಿರಲಿಲ್ಲ. You know, the marriage covenant is a reflection of the covenant that God has made with the church. ದೇವರು ಒಂದು ಮದುವೆಯನ್ನು ತನ್ನ ಒಂದು ಸಭೆಗೆ ಆತನು ಹೋಲಿಸುವತನಾಗಿದ್ದಾನೆ. When a man or a woman leave their marriage bond and walk outside for the pleasure, what they are saying is, God, I am even willing to leave you and go outside the church
for a relationship with something that's out of the kingdom of God. ಒಂದು ಗಂಡ ಅಥವಾ ಹೆಂಡತಿ ತಮ್ಮ ಒಂದು ಮದುವೆಯನ್ನು ಬಿಟ್ಟು ಬೇರೆ ಆಚೆ ಇರುವಂತ ಒಂದು ಆಸೆಗಳಿಗಾಗಿ ಅವರು ಒಳಗಾದರೆ ಅವರು ಹೇಳುವಂತ ಕಾರ್ಯವೇನೆಂದರೆ, ದೇವರೇ, ನನ್ನ ಒಂದು ಆಸೆಗಳಿಗಾಗಿ ನಾನು ನಿನ್ನನ್ನು ಬಿಡುವನಾಗಿದ್ದೇನೆ ಎಂದು. Number 5, the Bible says they tempted Christ. ಅವರು ದೇವರನ್ನು ಶೋಧಿಸಿದರು, ಕ್ರಿಸ್ತನನ್ನು ಶೋಧಿಸಿದರು ಎಂದು ಹೇಳಲ್ಪಡುತ್ತದೆ. How did they tempt Christ? ಅವರು ಯಾವ ರೀತಿಯಲ್ಲಿ ಕ್ರಿಸ್ತನನ್ನು ಅವರ ಶೋಧನೆಗೊಳಗಾಗಿಸಿದರು? When they faced difficulties, when they faced hunger, when they faced thirst, the question they asked was, is God among us? ಅವರಿಗೆ ಹೊಟ್ಟೆ ಹಸುವಾದಾಗ, ಅವರಿಗೆ ದಾಹ ಆದಾಗ ಅವರು ದೇವರ ಬಳಿಯಲ್ಲಿ ಅವರು ಕೇಳಿದಂತ ಪ್ರಶ್ನೆ ಏನೆಂದರೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೋ? When you see disease and death all around you, you may get this question naturally in your own mind, is God among us? ಈ ಒಂದು ಕಾಯಿಲೆಗಳು, ಒಂದು ಅನಾರೋಗ್ಯಗಳು ನಮ್ಮ ಸುತ್ತಲೂ ನಾವು ಇರುವುದಾದರೆ ನಮಗೂ ಸಹ ಈ ರೀತಿಯಾದ ಪ್ರಶ್ನೆ ಬರಬಹುದು, ದೇವರು ಇದರ ಮಧ್ಯದಲ್ಲಿ ಇರುವಾತನಾಗಿದ್ದಾನೋ? And Bible says that even Moses had to experience the wrath of God because he got involved in tempting Christ. ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವುದಾದರೆ ಮೋಶೆಯು ಸಹ ದೇವರ ಒಂದು ಶಿಕ್ಷೆಗೆ ಒಳಗಾದನು, ಯಾಕಂದರೆ ಆತನು ಸಹ ಕ್ರಿಸ್ತನನ್ನು ಪರೀಕ್ಷಿಸುವಾತನಾಗಿದ್ದನು. What Moses did was wrong. ಮೋಶೆ ಮಾಡುವಂತ ಕಾರ್ಯವು ಯಾವುದು ತಪ್ಪಾಗಿದ್ದಿತು? When the people got complaining and they got upset and offended, number 1, Moses got angry on them. ಆ ಜನರು ಅವರು ಗುಣಗುಟ್ಟುತ್ತಾ ಅವರು ಕಂಪ್ಲೇಂಟ್ ಮಾಡುವಂತ ಸಮಯದಲ್ಲಿ ಮೋಶೆಯು ಅವರ ಮೇಲೆ ಕೋಪವುಳ್ಳವನಾದನು. But anger was not the main issue. ಅಲ್ಲಿ ಬಂದಂತ ಕೋಪವು ಮುಖ್ಯವಾಗಿರುವಂತ ಅಂಶವಾಗಿರಲಿಲ್ಲ. He had seen God work miracles through his hand before. ಆತನು ನೋಡಿದ್ದಾನೆ ತನ್ನ ಕಣ್ಣಿನಿಂದ ದೇವರು ಯಾವ ರೀತಿ ಅದ್ಭುತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. And instead of depending on the God who worked through his hands, he depended on that experience and received the glory for himself. ಅವರು ದೇವರು ಮಾಡಿರುವಂತ ಕಾರ್ಯಗಳನ್ನು ಕುರಿತು ಅದಕ್ಕೆ ಮಹಿಮೆ ಸಲ್ಲಿಸುವುದ ಬದಲಾಗಿ ಆತನು ಆದು ಹೋದಂತ ಒಂದು ಕಾರ್ಯಗಳ ಮೇಲೆ ತನಗಾಗಿ ಆತನು ಮಹಿಮೆಯನ್ನು ಪಡೆದುಕೊಳ್ಳುವ ಆತನು. He drew the attention of the people towards himself as if he was doing the miracle of giving them the water from the rock. ಆತನು ಜನರ ಒಂದು ಕಣ್ಣುಗಳನ್ನು ಆತನ ಮೇಲೆ ತೆಗೆದುಕೊಂಡನು, ಯಾಕಂದ್ರೆ ಆತನ ಜೀವಿತದಲ್ಲಿ ಆತನು ಎಲ್ಲ ಕಾರ್ಯಗಳನ್ನು ಮಾಡುವತನಾಗಿ ಆತನು ತೋರಿಸಪಡಿಸಿದನು. You know, many a times we believers, we leaders, we who those are preaching may enter into this temptation. ನಾವು ಬೋಧನೆ ಮಾಡುವವರು ಒಂದು ಉನ್ನತ ಸ್ಥಾನದಲ್ಲಿ ಇರುವುದು ಈ ರೀತಿಯಾದ ಒಂದು ಪರೀಕ್ಷೆಗೆ ನಾವು ಒಳಗಾಗಬಹುದು. When God uses us to bless someone, to heal someone, to minister someone, we may start thinking that it is we who are doing it. ನಾವು ದೇವರು ನಮ್ಮನ್ನು ಒಬ್ಬರಿಗೆ ಆಶೀರ್ವದಿಸುವುದಕ್ಕಾಗಿ, ಅವರಿಗೆ ಸ್ವಸ್ಥಪಡಿಸುವುದಕ್ಕೆ ಉಪಯೋಗಿಸುವಂತ ಸಮಯದಲ್ಲಿ ನಾವು ಎಣಿಸಬಹುದು ಅದು ನನ್ನಿಂದ ಆಗುವಂತ ಕಾರ್ಯವಾಗಿದೆ ಎಂದು. When you don't give glory to God, you are tempting Christ. ನೀವು ದೇವರಿಗೆ ಸಲ್ಲಬೇಕಾಗಿರುವಂತ ಮಹಿಮೆಯನ್ನು ನೀವು ಸಲ್ಲಿಸದೇ ಇದ್ದರೆ ನೀವು ಕ್ರಿಸ್ತನನ್ನು ಶೋಧಿಸುವವರಾಗಿದ್ದೀರಿ. He doesn't have to prove his existence because you are questioning him. ನೀವು ಆತನು ಇದ್ದಾನೆ ಎಂದು ಅದನ್ನು ಯಾವುದೇ ಒಂದು ಕಾರ್ಯವನ್ನು ತೋರಿಸಲು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಅವರನ್ನು ಪರೀಕ್ಷೆಗೆ ಒಳಗಾಗಿಸುತ್ತಿದ್ದೀರಿ. He works in response to your faith, not in response to your doubt. ಆತನು ನಿಮಗಿರುವಂತ ನಂಬಿಕೆಯ ಒಂದು ಬದಲಾಗಿ ಆತನು ಉತ್ತರ ಕೊಡುವ ಆತನಾಗಿದ್ದಾರೆ, ನಿಮಗಿರುವಂತ ಸಂಶಯಗಳಿಗಾಗಿ ಅಲ್ಲ. Number 6, the final reason given is they were complaining. 6ನೇ ಒಂದು ಕಾರ್ಯವನ್ನು ನೋಡುವುದಾದರೆ ಅವರು ಪ್ರತಿ ಬಾರಿಯೂ ಅವರು ಒಂದು ಗುಣಗುಟ್ಟುತ್ತಾ ಇದ್ದರು. One of the main reasons why people of God remain in the wilderness and do not enter into the promises of God, the promised land, is this. ದೇವರ ಒಂದು ಜನರು ಯಾಕೆ ಆತನು ಬಿಡುಗಡೆ ಹೊಂದಿದರೂ ಸಹ ಒಂದು ವಾಗ್ದಾನವಾಗಿರುವಂತಹ ದೇಶಕ್ಕೆ ಹೋಗದೇ ಇರುವಂತಹ ಕಾರ್ಯವು ಇದಾಗಿದೆ. Why only 2, Joshua and Caleb, could enter into the promised land and not anyone else, was because of this. ಯೋಶುವ ಮತ್ತು ಕಾಲೇಬ್ ಮಾತ್ರನೇ ಆ ಒಂದು ಆಶೀರ್ವಾದ ಪಟ್ಟಂತ ಒಂದು ದೇಶಕ್ಕೆ ಹೋಗಬೇಕಾಗಿತ್ತು, ಯಾಕೆಂದ್ರೆ ಮಿಕ್ಕಿದ ಜನರ ಈ ರೀತಿಯಾದ ಕಾರ್ಯಗಳನ್ನು ಮಾಡಿದ್ರಿಂದ. You know, when they saw so many things to complain, they remembered only these things: what was good, what was awesome, and what was glorious. ಅವರು ಎಲ್ಲ ಜನರು ಗುಣಗುಟ್ಟುವಂತ ಸಮಯದಲ್ಲಿ ಅವರು ಯಾವುದು ಉತ್ತಮವಾಗಿದೆ, ಯಾವುದು ಮಹಿಮೆಯಿಂದ ತುಂಬಿದೆ, ಯಾವುದು ಉತ್ತಮವಾಗಿರುವಂತ ಕಾರ್ಯಗಳನ್ನು ಮಾತ್ರ ನೋಡುವವರಾಗಿದ್ದರು. Around you there is so much bad that is happening. ನಿಮ್ಮ ಸುತ್ತಲೂ ಎಷ್ಟೋ ಕೆಟ್ಟ ರೀತಿಯಾದಂತ ಕಾರ್ಯಗಳು ನಡೆಯುತ್ತಲೇ Around you ಇರಬಹುದು. so many negative things are there. ನಿಮ್ಮ ಸುತ್ತಲೂ ಎಲ್ಲ ಒಂದು ಕೆಟ್ಟ ಕಾರ್ಯಗಳು ನಡೆಯುತ್ತಲಿದೆ. What are you focusing on? ನೀವು ನೋಡುವಂತ ದೃಷ್ಟಿಯು ಯಾವುದರ ಮೇಲೆ ಇದೆ? Is your complaint list longer than your praise list? ನೀವು ಆರಾಧನೆ ಮಾಡುವಂತ ಒಂದು ಕಾರ್ಯಗಳು ನೀವು ಕಂಪ್ಲೇಂಟ್ ಮಾಡೋದಕ್ಕಿಂತ ಕಡಿಮೆಯಾಗಿದೆಯೋ? As a child of God, should you have a complaint list? ನಿಮ್ಮ ಬಳಿಯಲ್ಲಿ ಯಾವುದೇ ಒಂದು ಗುಣಗುಟ್ಟುವಂತ ಕಾರ್ಯವು ಇರಬೇಕಾಗಿದೆಯೋ?
Because your destiny is the promised land. ಯಾಕಂದ್ರೆ ನಿಮಗಿರುವಂತ ಉದ್ದೇಶವು ದೇವರು ವಾಗ್ದಾನ ಮಾಡಿರುವಂತ ದೇಶವಾಗಿದೆ. If you're traveling to India or US, should you complain a lot about your flight? ನೀವು ಒಂದು ಭಾರತಕ್ಕಾಗಿ ಅಥವಾ ಯುಎಸ್ಗೆ ಹೋಗುವಂತ ಸಮಯದಲ್ಲಿ ನೀವು ಹೋಗುವಂತ ಒಂದು ವಿಮಾನದ ಬೆಲೆ ನೀವು ಗುಣಗುಟ್ಟುತ್ತಲೇ ಇರುತ್ತೀರೋ? Does a 4-hour journey matter that much? ನಿಮಗೆ 4 ಗಂಟೆಯ ಸಮಯದ ಒಂದು ಕಾರ್ಯವು ಉತ್ತಮವಾಗಿ ಕಾಣುತ್ತದೋ? Does the hardship of a few years matter much when your destiny for billions and trillions of years? ನಿಮಗೆ ಕೇವಲ ಒಂದು ಸ್ವಲ್ಪ ವರ್ಷಗಳ ಇರುವಂತ ಒಂದು ಕಾರ್ಯಗಳು ನಿಮಗೆ ಉನ್ನತವಾಗಿ ಬರುವಂತ ಆಶೀರ್ವಾದಕ್ಕೆ ಅದು ಹೋಲಿಕೆಯಾಗಿರುತ್ತದೋ? You know, if we continue what we do here on earth, would we still be complaining and grumbling and murmuring in heaven for millions of years? ನಾವು ಈ ರೀತಿಯಲ್ಲಿ ಭೂಲೋಕದಲ್ಲಿ ಆಗುವಂತ ಎಲ್ಲ ಕಾರ್ಯಗಳಿಗೆ ನಾವು ಗುಣಗುಟ್ಟುವುದಾದರೆ ಪರಲೋಕಕ್ಕೆ ನಾವು ಹೋಗುವಂತ ಸಮಯದಲ್ಲಿ ನಾವು ಗುಣಗುಟ್ಟುತ್ತಲೇ ಇರುತ್ತೇವೋ? Praise God that He has brought us out of Egypt. ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ಯಾಕಂದರೆ ಆತನು ನಮ್ಮನ್ನು ಐಗುಪ್ತದಿಂದ ಈಗಾಗಲೇ ಹೊರಗೆ ತಂದವನಾಗಿದ್ದಾನೆ. Blood of the Lamb of God has set us free from death and disease and disaster. ದೇವರ ಒಂದು ರಕ್ತದ ಮೂಲಕ ನಮಗೆ ಒಂದು ಮರಣದಿಂದಲೂ ಒಂದು ಕಾಯಿಲೆಗಳಿಂದ ಅನಾರೋಗ್ಯಗಳಿಂದ ಬಿಡುಗಡೆ ನಾವು ಹೊಂದಿದವರಾಗಿದ್ದೇವೆ. But there is a promised land that is waiting for us. ಅದು ನಮಗಾಗಿ ಒಂದು ವಾಗ್ದಾನ ಮಾಡಿರುವಂತ ಒಂದು ದೇಶವಿದೆ. Promises of God are to lift us up. ದೇವರ ಒಂದು ವಾಗ್ದಾನವು ನಮ್ಮನ್ನು ಉನ್ನತಕ್ಕೆ ಏರಿಸುವುದಕ್ಕಾಗಿ. Promises of God are to bless us with abundant life. ದೇವರ ಒಂದು ವಾಗ್ದಾನವು ನಮ್ಮನ್ನು ಉನ್ನತವಾಗಿರುವಂತ ಆಶೀರ್ವಾದಗಳ ಜೀವಿತದ ಮೂಲಕ ಆಶೀರ್ವದಿಸುವುದು. Promises of God are to give us health and wellness. ದೇವರ ಒಂದು ವಾಗ್ದಾನ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ನಮ್ಮನ್ನು ಉನ್ನತಕ್ಕೆ ಏರಿಸುವುದಕ್ಕಾಗಿ. Promises of God are to anoint us and to use us to set people free. ದೇವರ ಒಂದು ವಾಗ್ದಾನವು ನಮ್ಮನ್ನು ಅಭಿಷೇಕಿಸುವುದಕ್ಕಾಗಿ ಇದರ ಮೂಲಕ ನಾವು ಅನೇಕ ಜನರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ. The promises of God are to give us anointed hands so that we can lay them on sick and heal them. ದೇವರ ಒಂದು ವಾಗ್ದಾನವು ನಮಗೆ ಒಂದು ಆಶೀರ್ವಾದ ಒಂದು ಅಭಿಷೇಕ ಹೊಂದಿರುವಂತ ಕರಗಳ ಮೂಲಕ ನಾವು ಅನೇಕರನ್ನು ಮುಟ್ಟಿ ನಾವು ಆಶೀರ್ವಾದವನ್ನು ಪಡಿಸುವುದಕ್ಕಾಗಿ. The promises of God are to give us a life-giving tongue that we can use it to bring blessing and healing and release to people. ದೇವರ ಒಂದು ವಾಗ್ದಾನವು ನಮಗೆ ಆಶೀರ್ವಾದವಾಗಿರುವಂತ ನಾಲಿಗೆಯ ಮೂಲಕ ನಾವು ಅನೇಕ ಜೀವಿತದಲ್ಲಿ ಆಶೀರ್ವಾದವಾಗಿ ಆರೋಗ್ಯವನ್ನು ನಾವು ಕೊಡುವರಾಗಿರುವುದಕ್ಕಾಗಿಯೂ. God wants us free people to enter into those promises. ಯಾರೆಲ್ಲ ಬಿಡುಗಡೆ ಹೊಂದಿದ್ದಾರೋ ಅವರನ್ನು ವಾಗ್ದಾನ ಮಾಡಿರುವಂತ ದೇಶಕ್ಕೆ ಕರೆದುಕೊಳ್ಳುವುದು ದೇವರ ಇಚ್ಛೆಯಾಗಿದೆ. Instead of going round and round in the wilderness, ಮರುಭೂಮಿಯಲ್ಲಿ ಸುತ್ತಲೂ ಹಾಕುವುದಕ್ಕೆ ಬದಲಾಗಿ, instead of complaining and grumbling and murmuring, ನಾವು ಗುಣಗುಟ್ಟುತ್ತಾ ನಾವು ದೂಷಣೆ ಮಾಡುತ್ತಾ ಇರುವುದಕ್ಕೆ ಬದಲಾಗಿ, instead of questioning what is happening, why this is happening, ಯಾಕೆ ಆಗುತ್ತದೆ, ಏನಕ್ಕೆ ಈ ಕಾರ್ಯಗಳು ನನ್ನ ಜೀವಿತದಲ್ಲಿ ಆಗುತ್ತದೆ ಎಂದು ಪ್ರಶ್ನೆ ಹಾಕುವುದಕ್ಕೆ ಬದಲಾಗಿ, instead of looking back and desiring those things which we cannot get today, ಒಂದು ಕಳೆದೋಗಿರುವಂತ ಕಾರ್ಯಗಳನ್ನು ನಾವು ಯೋಚನೆ ಮಾಡುತ್ತಾ ಅದನ್ನು ಸಿಗದೇ ಇರುವಂತ ಕಾರ್ಯದ ಮೇಲೆ ನಾವು ಆತುಕೊಳ್ಳುವುದರಿಂದ, instead of putting our jobs and our status, our wealth on a pulpit and worshiping it, ನಮಗಿರುವಂತ ಕೆಲಸವು ನಮಗಿರುವಂತ ಒಂದು ಕಾರ್ಯಗಳನ್ನು ನಾವು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟು ಅದನ್ನು ಆರಾಧಿಸಕ್ಕೆ ಬದಲಾಗಿ, if we step into the wilderness, ನಾವು ಒಂದು ಮರುಭೂಮಿಯಲ್ಲಿ ಕಾಲಿಟ್ಟಂತ ಸಮಯದಲ್ಲಿ remembering and knowing that we are walking towards the promises of God, ನಾವು ಒಂದು ಜ್ಞಾಪಕ ಮಾಡಿಕೊಳ್ಳಬೇಕು, ನಾವು ದೇವರು ವಾಗ್ದಾನ ಮಾಡಿರುವಂತ ದೇಶದ ಒಂದು ನಾವು ದೇಶಕ್ಕಾಗಿ ನಾವು ಕಾಲಿಡುವರಾಗಿದ್ದೇವೆ ಎಂದು. that every moment, every day we are getting closer to the promises. ನಾವು ಪ್ರತಿ ದಿನವೂ ಪ್ರತಿ ಗಂಟೆಯೂ ದೇವರು ವಾಗ್ದಾನ ಮಾಡಿರುವಂತ ಕಾರ್ಯಗಳಿಗೆ ನಾವು ಹತ್ತಿರವಾಗುತ್ತಲಿದ್ದೇವೆ ಎಂದು. that our attitude will determine whether we are going to stay in this situation for long or we are going to see better days. ನಾವು ಇದೇ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ದಿನವಾಗಿ ಇರುತ್ತೇವೋ ಅಥವಾ ಉನ್ನತವಾಗಿರುವಂತ ದಿನಗಳು ನಮ್ಮ ಜೀವಿತದಲ್ಲಿ ಬರುತ್ತದೋ ಎಂದು. Let us put on the mind of Christ. ನಾವು ದೇವರ ಒಂದು ಮನಸ್ಸುಳ್ಳವರಾಗಿರೋಣ. Let His thoughts become our thoughts. ಆತನ ಒಂದು ಆಲೋಚನೆಗಳು ನಮ್ಮ ಆಲೋಚನೆಗಳಾಗಿ ಮಾರ್ಪಡಲಿ. Let His word become our words. ಆತನ ಒಂದು ವಾಕ್ಯವು ನಮ್ಮ ವಾಕ್ಯಗಳಾಗಿ ಮಾರ್ಪಡಲಿ. Let His desires become our desires. ಆತನ ಒಂದು ಆಶೆಯು ನಮ್ಮ ಆಶೆಗಳಾಗಿ ಮಾರ್ಪಡಲಿ. Let His passions become our passions. ಆತನ ಒಂದು ಆಸಕ್ತಿಯು ನಮ್ಮ ಆಸಕ್ತಿಯಾಗಿ ಮಾರ್ಪಡಲಿ. And let His direction be our direction. ಆತನ ಒಂದು ಮಾರ್ಗವು ನಮ್ಮ ಮಾರ್ಗವಾಗಿರಲಿ. When two walk in agreement, ಯಾರೆಲ್ಲ ಇಬ್ಬರು ಒಂದು ಒಪ್ಪಂದದಿಂದ ನಡೆಯುತ್ತಾರೋ, nothing can stand against us. ಯಾವ ಕಾರ್ಯವೂ ಅವರಿಗೆ ವಿರೋಧವಾಗಿ ನಿಲ್ಲುವುದಿಲ್ಲ. Father has set us free. ತಂದೆಯು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. The Son has set us free. ಮಗನು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ. The precious Holy Spirit has brought us the spirit of freedom. ಪರಿಶುದ್ಧ ಆತ್ಮನು ನಮಗೆ ಒಂದು ಬಿಡುಗಡೆ ಆತ್ಮನು ನಮಗೆ ಕೊಟ್ಟಿದ್ದಾನೆ.
ಕೊಟ್ಟಿದ್ದಾನೆ. Let us live and walk in that freedom. ನಾವು ಆ ಒಂದು ಬಿಡುಗಡೆಯಲ್ಲಿ ಜೀವಿಸೋಣ, ಆ ಒಂದು ಬಿಡುಗಡೆಯಲ್ಲಿ ನಡೆಯುವವರಾಗಿರೋಣ. Let us experience the promises becoming real in our lives. ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಿಜವಾಗಿ ಮಾರ್ಪಡುವುದನ್ನು ನಾವು ನೋಡುವವರಾಗಿರೋಣ. Because he is a promise keeper. ಯಾಕಂದ್ರೆ ಆತನ ವಾಗ್ದಾನವನ್ನು ನೆರವೇರಿಸುವಂತ He is ಕರ್ತನಾಗಿದ್ದಾನೆ. a miracle worker. ಆತನು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. He is a God who does good in our life. ಆತನು ಒಳ್ಳೆ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನಾಗಿದ್ದಾನೆ. When he gave the Lamb of God, he gave a good gift. ಆತನ ಒಂದು ಕುರಿಯ ಒಂದು ರಕ್ತವನ್ನು ಕೊಡುವಂತ ಸಮಯದಲ್ಲಿ ಆತನು ಉತ್ತಮವಾಗಿರುವಂತ ಒಂದು ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾನೆ. But he has promises of more gifts for us. ಆದರೆ ಆತನ ಒಂದು ವಾಗ್ದಾನವು ಇನ್ನು ಹೆಚ್ಚಾಗಿರುವಂತ ಆಶೀರ್ವಾದಗಳನ್ನು ನಮಗೆ ಕೊಡುವಂತದ್ದಾಗಿದೆ. Let us receive and enjoy all of them. ನಾವು ಅದನ್ನು ಪಡೆದುಕೊಂಡು ಅದರಲ್ಲಿ ನಾವು ಪರಿಪೂರ್ಣವಾಗಿ ಸಂತೋಷಗೊಳ್ಳೋಣ. I don't know how long we will be in the wilderness. ಎಷ್ಟರವರೆಗೆ ನಾವು ಈ ಭೂಮಿಯಲ್ಲಿ ಇರುತ್ತೇವೆ ನಮಗೆ ಗೊತ್ತಿಲ್ಲ. But we will enter into the promises. ಆದರೆ ಖಂಡಿತವಾಗಿ ದೇವರ ವಾಗ್ದಾನವಾಗಿರುವಂತ ದೇಶಕ್ಕೆ ನಾವು There ಹೋಗುವರಾಗಿದ್ದೇವೆ. is something better ahead of us. ನಮಗೆ ನಮ್ಮ ಮುಂದೆ ಇನ್ನು ಉತ್ತಮವಾಗಿರುವಂತ ಕಾರ್ಯಗಳು ಅಡಗಿವೆ. It may come in days, it may come in weeks. ಅದು ದಿನಗಳಲ್ಲಿ ಬರಬಹುದು, ವಾರಗಳಲ್ಲಿ ಬರಬಹುದು. It may take months or it may be in years. ಅದು ಒಂದು ತಿಂಗಳಲ್ಲಿ ಬರಬಹುದು ಅಥವಾ ವರ್ಷಗಳಲ್ಲಿ ಬರಬಹುದು. But there is a land that is flowing with milk and honey. ಅದರ ಒಂದು ದೇಶವಿದೆ. ಆ ಒಂದು ದೇಶದಲ್ಲಿ ಹಾಲು ಮತ್ತು ಜೇನು ಹರಿಯುವಂತ ದೇಶವಾಗಿದೆ. Abundance is our portion. ಉನ್ನತವಾಗಿರುವಂತ ಸಮೃದ್ಧಿಯು ನಮ್ಮ ಒಂದು ಪಾಲಾಗಿದೆ. Not just material, I'm talking of spiritually. ನಾನು ಕೇವಲ ತಾತ್ಕಾಲಿಕ ಲೋಕದ ವಿಷಯ ಕುರಿತು ಮಾತನಾಡುತ್ತಿಲ್ವಾ, ಆತ್ಮಿಕವಾಗಿಯೂ ಸಹ. You know, if we hold on to the hand of the Lord, ನೀವು ದೇವರ ಒಂದು ಹಸ್ತವನ್ನು ಹಿಡಿಯುವುದಾದರೆ all of us can declare boldly ನಾವು ಎಲ್ಲರೂ ಉತ್ತಮವಾಗಿ ಉನ್ನತದಲ್ಲಿ ನಾವು ಹೇಳಬಹುದು that the anointing of the Lord is upon us. ದೇವರ ಒಂದು ಅಭಿಷೇಕವು ನನ್ನ ಮೇಲೆ ಇದೆ. He has set us free. ದೇವರು ನನ್ನನ್ನು ಬಿಡುಗಡೆಗೊಳಿಸಿದ್ದಾನೆ. He has chosen us and called us ಆತನನ್ನು ಆರಿಸಿ ಆತನು ನನ್ನನ್ನು ಕರೆದಿದ್ದಾನೆ to heal the sick, ನಾನು ಅನಾರೋಗ್ಯದಲ್ಲಿ ಇರುವ ಅವರಿಗೆ ಸ್ವಸ್ಥತೆಯನ್ನು to ಕೊಡುವುದಕ್ಕಾಗಿ, deliver those who are in bondage, ಯಾರೆಲ್ಲ ಬಂಧನದಲ್ಲಿದ್ದಾರೋ ಅವರಿಗೆ and ಬಿಡುಗಡೆಗೊಳಿಸುವುದಕ್ಕಾಗಿ, to set the captives free. ಯಾರೆಲ್ಲ ಬಂಧನದಲ್ಲಿದ್ದಾರೋ ಅವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ. Let us not remain in captivity. ನಾವು ಬಂಧನದಲ್ಲಿ ಇರುವುದಕ್ಕೆ ಬದಲಾಗಿ Let us know whether we are in Egypt, whether we are in the wilderness, or whether we are in the promised land. We are still free people. ನಾವು ಐಗುಪ್ತದಲ್ಲಿದ್ದರು, ಒಂದು ಮರುಭೂಮಿಯಲ್ಲಿದ್ದರು, ಅಥವಾ ನಾವು ದೇವರು ವಾಗ್ದಾನ ಮಾಡಿರುವ ದೇಶದಲ್ಲಿದ್ದರು, ನಾವು ಬಿಡುಗಡೆ ಹೊಂದಂತ ಜನರಾಗಿದ್ದೇವೆ. Let praise be our language. ಒಂದು ಸ್ತುತಿ ಸ್ತೋತ್ರವು ನಮ್ಮ ಒಂದು ಭಾಷೆಯಾಗಿರಲಿ. Let faith be our currency. ನಮ್ಮ ನಂಬಿಕೆಯು ನಮ್ಮ ಹಣಕಾಸಾಗಿರಲಿ. Let the mind of Christ be a part of our being. ನಮ್ಮ ಒಂದು ಮನಸ್ಸು ದೇವರ ಒಂದು ಕ್ರಿಸ್ತನ ಒಂದು ಸ್ವರೂಪವನ್ನು ತೊಡಿಸಲಿ. Let victory be our belief. ನಮಗೆ ಒಂದು ಜಯವು ನಮ್ಮ ಒಂದು ನಂಬಿಕೆಯಾಗಿರಲಿ. Let hope be our portion. ನಮಗಿರುವಂತ ನಿರೀಕ್ಷೆಯು ನಮ್ಮದು ಪಾಲಾಗಿರಲಿ. And let us expect to see great things not after death but in this generation. ನಾವು ಸಾಯುವುದ ನಂತರ ನಾವು ಉತ್ತಮ ಕಾರ್ಯವನ್ನು ಎದುರು ನೋಡೋಕೆ ಬದಲಾಗಿ ಜೀವಿಸುವಂತ ಈ ಲೋಕದಲ್ಲಿ ಆತನ ಒಂದು ಒಳ್ಳೆ ಕಾರ್ಯಗಳನ್ನು ನೋಡುವರಾಗಿದ್ದೇವೆ. Praise God. ದೇವರಿಗೆ ಸ್ತೋತ್ರವಾಗಲಿ. We bless you, Lord. ದೇವರನ್ನು ಆಶೀರ್ವದಿಸುತ್ತೇವೆ ತಂದೆಯೇ. We thank you, God. ನಿನಗೆ ನಾವು ವಂದನೆಯನ್ನು ಕೋರುವರಾಗಿದ್ದೇವೆ. I thank you for each and every viewer who is watching this ಯಾರೆಲ್ಲ service, ಇದನ್ನು ನೋಡುತ್ತಾ ಇದ್ದಾರೆ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. that you will minister to each one of them. ಅವರೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. Be blessed ನೀವು ಆಶೀರ್ವಾದ ಹೊಂದುವರಾಗಿರಿ in the name of Jesus. ಯೇಸುವಿನ ನಾಮದಲ್ಲಿ. See you next Friday. ಬರುವಂತ ಶುಕ್ರವಾರ ನಾವು ನೋಡುವರಾಗಿದ್ದೇವೆ. Amen. ಆಮೆನ್.